ಹಾಯ್ ಸ್ನೇಹಿತರೆ, ಸರ್ವಕಾಲಿಕ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದರು, ಕಾಂಪೌಂಡ್ ಎಫೆಕ್ಟ್ ಚಕ್ರಬಡ್ಡಿ ಈ ಪ್ರಪಂಚದ 8ನೇ ಅದ್ಭುತವಾಗಿದೆ. ಅವರ ಈ ಮಾತನ್ನು ಒಪ್ಪಿ ಸಕ್ಸೆಸ್ ನಿಯತಕಾಲಿಕದ ಪ್ರಕಾಶಕರಾದ ಡ್ಯಾರನ್ ಹ್ಯಾಡೆ ಅವರು ಒಂದು ನ್ಯೂಯಾರ್ಕ್ ಟೈಮ್ಸ್ ಅತಿ ಹೆಚ್ಚು ಮಾರಾಟವಾದ ದಿ ಕಾಂಪೌಂಡ್ ಎಫೆಕ್ಟ್ ಅನ್ನು ಬರೆದಿದ್ದಾರೆ. ಈ ಪುಸ್ತಕದಿಂದ ನಾನು ಇಂದು ನನ್ನೊಂದಿಗೆ ಕೆಲವು ಪ್ರಮುಖ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಅದು ನನಗೆ ಪರಿಪೂರ್ಣ ಹೊಸ ವರ್ಷದ ನಿರ್ಣಯವನ್ನು ಮಾಡಲು ತುಂಬಾ ಸಹಾಯ ಮಾಡುತ್ತದೆ. ಮೊದಲನೇದಾಗಿ ನಾನು ನನ್ನನ್ನೇ ಕೇಳಲು ಬಯಸುತ್ತೇನೆ, ಯಾವುದೇ ವ್ಯಕ್ತಿ ಯಶಸ್ವಿಯಾಗಲು ಅಥವಾ ವಿಫಲನಾಗಲು ಮೂಲ ಕಾರಣ ಏನೆಂದು ನನಗೆ ಅನಿಸುತ್ತದೆ? ಅವರ ಬಾಲ್ಯ, ಪಾಲನೆ, ಪರಿಸರ ಅಥವಾ ಬೇರೆ ಏನಾದರೂ? ಲೇಖಕರ ಪ್ರಕಾರ ಆ ಮೂಲ ಕಾರಣವೆಂದರೆ ಅವರು ತಮ್ಮ ಬಗ್ಗೆ ತೆಗೆದುಕೊಂಡ ಚಿಕ್ಕ ಚಿಕ್ಕ ಆಯ್ಕೆಗಳು. ಈ ಇಡೀ ವಿಷಯದಲ್ಲಿ ನಾನು ಬಯಸಿದರೆ ನಾನು ಮತ್ತೊಮ್ಮೆ ಪುನಃ ವರ್ತಿಸುತ್ತೇನೆ. ನಾನು ಬಯಸಿದರೆ ಸಂಪೂರ್ಣವಾಗಿ ನಿಲ್ಲಿಸಬಹುದಾದ ಒಂದೇ ಒಂದು ವಿಷಯವಿದೆ, ಅದುವೇ ನನ್ನ ಆಯ್ಕೆಗಳು. ಮತ್ತು ನನ್ನ ಜೀವನ ಪ್ರತಿಯೊಂದು ಕ್ಷೇತ್ರದಲ್ಲೂ ಫಲಿತಾಂಶಗಳಿಗೆ ಈ ಆಯ್ಕೆಗಳೇ ಕಾರಣವಾಗಿವೆ. ನಾನು ಬಯಸಿದರೆ ಕಚೇರಿಯಿಂದ ಹಿಂತಿರುಗಿ ನಂತರ ಜಿಮ್ಗೆ ಹೋಗಬಹುದು ಅಥವಾ ಸೋಫಾದ ಮೇಲೆ ಮಲಗಿ ಟಿವಿ ನೋಡಬಹುದು. ನಾನು ಬಯಸಿದರೆ ಕೆಲವು ಕಾರಣಗಳಿಂದ ನನ್ನ ಹೆಂಡತಿಯೊಂದಿಗೆ ಜಗಳ ಮಾಡಿದೆ, ನಂತರ ಎಲ್ಲವನ್ನು ಮರೆತು ತಿರುಗಿ ಅವಳನ್ನು ತಬ್ಬಿಕೊಳ್ಳಬಹುದು ಅಥವಾ ನನ್ನ ಅಹಂಕಾರವನ್ನು ಹೆಚ್ಚಿಸಿಕೊಂಡು ಅಲ್ಲಿಂದ ಹೊರಡಬಹುದು. ಅಂತಹ ಸಣ್ಣ ಪುಟ್ಟ ಆಯ್ಕೆಗಳು ಫಲಿತಾಂಶಗಳು ನಿರ್ಧರಿಸುತ್ತವೆ. ನಾನು ಯಾವಾಗಲೂ ಆರೋಗ್ಯವಾಗಿರುತ್ತೇನೆ ಅಥವಾ ರೋಗಗಳ ಉಗ್ರಾಣವಾಗಿರುತ್ತೇನೆ. ನಾನು ಬಲವಾದ ಆನಂದಮಯ ಸಂಬಂಧವನ್ನು ಪಡೆಯುತ್ತೇನೆ ಅಥವಾ ನಾನು ಅವಳ ತಾಯಿಗೆ ಏಕೆ ವಿಚ್ಛೇದನ ನೀಡಿದ್ದೆ ಎಂದು ನನ್ನ ಮಗಳಿಗೆ ನಾನು ಉತ್ತರಿಸಬೇಕಾಗುತ್ತದೆ. ಆದರೆ ಅಂತಹ ಸಣ್ಣ ಆಯ್ಕೆಗಳ ಬಗ್ಗೆ ನಾನು ಹೆಚ್ಚು ಗಮನ ಹರಿಸುವುದಿಲ್ಲ. ನಾನು ಈಗ ನನಗೆ 2 ಆಫರ್ಗಳನ್ನು ನೀಡಿದರೆ, ಮೊದಲನೆಯದು, ನಾನು ನನಗೆ ₹1 ನಾಣ್ಯವನ್ನು ನೀಡುತ್ತೇನೆ, ಅದು ಮುಂದಿನ 1 ತಿಂಗಳವರೆಗೆ ಪ್ರತಿದಿನ ದ್ವಿಗುಣಗೊಳ್ಳುತ್ತದೆ. ಮತ್ತು ಎರಡನೇದು, ನಾನು ಈಗ ನನಗೆ ₹1 ಕೋಟಿ ನೀಡುತ್ತೇನೆ, ಸರಿ, ಅದನ್ನು ಸ್ವಲ್ಪ ಹೆಚ್ಚು ಮಾಡುತ್ತೇನೆ, ನಾನು ₹10 ಕೋಟಿ ನೀಡುತ್ತೇನೆ. ಹಾಗಾದರೆ ನಾನು ಈಗ ಇವುಗಳಲ್ಲಿ ಯಾವ ಆಫರ್ ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ? ಏನು? ಎರಡನೇದು, ಅಂದರೆ ₹10 ಕೋಟಿ. ಸರಿ, ಹಾಗಾದರೆ ಮೊದಲೇ ಆಫರನ್ನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ. ಆಗ 1 ತಿಂಗಳ ನಂತರ ಅದರ ಫಲಿತಾಂಶ ಏನಾಗುತ್ತದೆ ಎಂದು ನೋಡೋಣ. 5 ದಿನಗಳ ನಂತರ ನನ್ನ ಬಳಿ ₹16 ಇದೆ ಮತ್ತು ನನ್ನ ಬಳಿ ₹10 ಕೋಟಿ ಇದೆ. ನಾನು ಮೋಜಿನಿಂದ ದುಡ್ಡಿನಿಂದ ಪಾರ್ಟಿ ಮಾಡುತ್ತಿದ್ದೇನೆ. 10 ದಿನಗಳ ನಂತರ ನನ್ನ ಬಳಿ ₹512 ಇದೆ, ನನ್ನ ಬಳಿ ಅದೇ ₹10 ಕೋಟಿ ಇದೆ. 20 ದಿನಗಳ ನಂತರ ನನ್ನ ಬಳಿ ₹5242 ಇದೆ ಮತ್ತು ನನ್ನ ಬಳಿ ಅದೇ ₹10 ಕೋಟಿ ಇದೆ. ಈಗ 31 ದಿನಗಳ ನಂತರ ನನ್ನ ಬಳಿ ಈಗಲೂ ಅದೇ ₹10 ಕೋಟಿ ಇದೆ, ಆದರೆ ಈಗ ನನ್ನ ಬಳಿ ₹107 ಕೋಟಿ ಇದೆ. ಇದು ನನಗಿಂತ ಸುಮಾರು 10 ಪಟ್ಟು ಹೆಚ್ಚಾಗಿದೆ. ಐನ್ಸ್ಟೈನ್ ಚಕ್ರಬಡ್ಡಿಯನ್ನು ಈ ಪ್ರಪಂಚದ 8ನೇ ಅದ್ಭುತ ಎಂದು ಏಕೆ ಕರೆದರು ಎಂಬುದು ಈಗ ಬಹುಶಃ ನಾನು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಿದ್ದೇನೆ. ಯಶಸ್ಸು ಇದೇ ಮಾದರಿಯನ್ನು ಅನುಸರಿಸುತ್ತದೆ. ಲೇಖಕರ ಪ್ರಕಾರ 31 ತಿಂಗಳುಗಳ ಅಥವಾ 31 ವರ್ಷಗಳ ನಂತರ ಕಾಂಪೌಂಡ್ ಎಫೆಕ್ಟ್ನ ಸಕಾರಾತ್ಮಕ ರೂಪವನ್ನು ಬಳಸುವ ವ್ಯಕ್ತಿಯು ರಾತ್ರೋರಾತ್ರಿ ಯಶಸ್ವಿಯಾದಂತೆ ಕಾಣಿಸುತ್ತಾನೆ. 3 ಸ್ನೇಹಿತರ ಕಥೆ. ಉದಾಹರಣೆಗೆ 3 ಸ್ನೇಹಿತರು ತೆಗೆದುಕೊಳ್ಳೋಣ, ಅಜಯ್, ವಿಜಯ್ ಮತ್ತು ಸುಜಯ್. 3 ಒಂದೇ ಪರಿಸರದಲ್ಲಿ ಬೆಳೆದಿದ್ದಾರೆ, 3 ಒಂದೇ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು 3 ಆದಾಯ ಹೆಚ್ಚು ಕಡಿಮೆ ಒಂದೇ ಆಗಿದೆ. ಮತ್ತು ಹೌದು, 3 ವಿವಾಹಿತರು ಮತ್ತು 3 ತಮ್ಮ ಹೆಂಡತಿಯಿಂದ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ. ಈಗ ಈ ಹೊಸ ವರ್ಷದಿಂದ ಅಜಯ್ ತಾನು ಯಾವಾಗಲೂ ಮಾಡುತ್ತಿದ್ದನ್ನೇ ಮಾಡುತ್ತಲೇ ಇದ್ದನು, ಏಕೆಂದರೆ ಇದರಿಂದಲೇ ತಾನು ಸಂತೋಷವಾಗಿದ್ದೇನೆ ಎಂದು ಅವನು ಭಾವಿಸುತ್ತಾನೆ. ಹೌದು, ಅವನು ಕೆಲವೊಮ್ಮೆ ಅವನು ದೂರು ನೀಡುತ್ತಾನೆ, ಏಕೆ ಏನು ಬದಲಾಗ್ತಿಲ್ಲ ಎಂದು. ಮತ್ತೊಂದೆಡೆ ಸುಜಯ್ ಈ ಹೊಸ ವರ್ಷದಿಂದ ದಿನದಂದು ಏನಾದರೂ ದೈನಂದಿನ ಪರಿಶೀಲನಾ ಪಟ್ಟಿಯನ್ನು ಮಾಡಿದರು ಮತ್ತು ಅತ್ಯಲ್ಪವಾದ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಾರಂಭಿಸಿದರು. ಮೊದಲನೇದಾಗಿ, ಪ್ರತಿದಿನ ಪುಸ್ತಕದ 10 ಪುಟಗಳು ಅವನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಓದಲು ಪ್ರಾರಂಭಿಸಿದನು. ಎರಡನೇದಾಗಿ, 30 ನಿಮಿಷಗಳು ಸ್ವಸಹಾಯ ಅಥವಾ ಪ್ರೇರಣಾದಾಯಕ ವಿಡಿಯೋ ನೋಡುವುದು. ಅವನು ಪ್ರತಿದಿನ ಕಚೇರಿಗೆ ಹೋಗುವಾಗ ಅಥವಾ ಬಸ್ಸಿನಲ್ಲಿ ಹಿಂತಿರುಗುವಾಗ ಅದನ್ನು ನೋಡಲು ಪ್ರಾರಂಭಿಸಿದನು. ಮೂರನೇದಾಗಿ, ತನ್ನ ದೈನಂದಿನ ಆಹಾರದಿಂದ 125 ಕ್ಯಾಲೋರಿಗಳನ್ನು ಕಡಿಮೆ ಮಾಡಿದನು. 4ನೇದಾಗಿ, ಪ್ರತಿದಿನ ಕನಿಷ್ಠ 1 ಲೀಟರ್ನ 2 ಬಾಟಲಿ ನೀರನ್ನು ಕುಡಿಯಲು ಪ್ರಾರಂಭಿಸಿದನು. 5ನೇದಾಗಿ, ಪ್ರತಿದಿನ ಕೇವಲ 2000 ಹೆಜ್ಜೆಗಳು ಅಂದರೆ 1 ಮೈಲಿ ಹೆಚ್ಚುವರಿಯಾಗಿ ನೀಡಲು ಪ್ರಾರಂಭಿಸಿದನು, ಸಂಜೆಯ ನಡಿಗೆ ಹೆಸರಿನಲ್ಲಿ. 6ನೇದಾಗಿ, ಪ್ರತಿದಿನ ತನ್ನ ಗ್ರಾಹಕರಿಗೆ 2 ಹೆಚ್ಚುವರಿ ಕರೆಗಳನ್ನು ಮಾಡಲು ಪ್ರಾರಂಭಿಸಿದನು, ಅವರು ಸೇವೆಗಳಿಂದ ಎಷ್ಟು ತೃಪ್ತರಾಗಿದ್ದಾರೆ ಎಂದು ತಿಳಿಯಲು. 7ನೇದಾಗಿ, ತನ್ನ ಹೆಂಡತಿಯನ್ನು ಪ್ರತಿ ವಾರ ಕೇವಲ 1 ದಿನ ರಾತ್ರಿ ಭೋಜನಕ್ಕೆ ಹೊರಗೆ ಕರೆಯಲು ಪ್ರಾರಂಭಿಸಿದನು. ಬಹಳ ಸುಲಭವಾದ ಮತ್ತು ಚಿಕ್ಕ ಬದಲಾವಣೆಗಳು. ಈಗ ವಿಜಯ ಕೆಲವು ಸಣ್ಣ ಅತ್ಯಲ್ಪ ನಕಾರಾತ್ಮಕ ಬದಲಾವಣೆಗಳು ತರಲು ಪ್ರಾರಂಭಿಸಿದನು. ಮೊದಲನೇದಾಗಿ, ಕಚೇರಿಯಲ್ಲಿ ಊಟಕ್ಕೆ ಪ್ರತಿದಿನ ಸ್ವಲ್ಪ ಹೆಚ್ಚು ಜಂಕ್ ಫುಡ್ನ್ನು ತೆಗೆದುಕೊಳ್ಳುವುದು. ಎರಡನೇದಾಗಿ, ವಾರದಲ್ಲಿ 3 ಅಥವಾ 4 ದಿನ ಜಿಮ್ ತಪ್ಪಿಸುವುದು, ಏಕೆಂದರೆ ಕಚೇರಿಯಲ್ಲಿ ಬಹಳ ಒತ್ತಡವಿದೆ ಮತ್ತು ಅವನು ದೊಡ್ಡ ಪರದೆಯ ಟಿವಿಯನ್ನು ಸಹ ಖರೀದಿಸಿದ್ದಾನೆ, ಅದರಲ್ಲಿ ಸಂಜೆ ಅವನ ನೆಚ್ಚಿನ ಕಾರ್ಯಕ್ರಮ ಕೂಡ ಬರುತ್ತದೆ. 3ನೇದಾಗಿ, ಪ್ರತಿದಿನ ಕಚೇರಿಯಿಂದ ಹಿಂದಿರುಗುವಾಗ 1 ಬಾಟಲಿ ತಂಪು ಪಾನೀಯ ಕುಡಿಯುವುದು. 4ನೇದಾಗಿ, ಸಂಜೆ ನಡಿಗೆಯನ್ನು ನಿಲ್ಲಿಸಿದನು, ಏಕೆಂದರೆ ದೊಡ್ಡ ಪರದೆಯ ಮೇಲೆ ನೆಚ್ಚಿನ ಕಾರ್ಯಕ್ರಮ ನೋಡಲೇಬೇಕು. 5ನೇದಾಗಿ, ತನ್ನ ಗ್ರಾಹಕರಿಗೆ ಪ್ರತಿದಿನ 2 ಅಥವಾ ಕರೆಗಳನ್ನು ಮಾಡಲು ಪ್ರಾರಂಭಿಸಿದನು. 6ನೇದಾಗಿ, ಹೆಂಡತಿಯೊಂದಿಗೆ ಹೊರಗೆ ಸುತ್ತಾಡಲು ಹೋಗುವುದು ನಿಲ್ಲಿಸಿದನು ಮತ್ತು ಕೇವಲ ಅಪರೂಪಕ್ಕೊಮ್ಮೆ ಮನಸ್ಸಾದರೆ ಹೆಂಡತಿಗೆ ಮನೆಯಲ್ಲಿ ಕುಳಿತು ಕೇವಲ ಬೆಂಬಲ ನೀಡಲು ಪ್ರಾರಂಭಿಸಿದನು. 31 ತಿಂಗಳ ನಂತರ ಫಲಿತಾಂಶಗಳು. ಮುಂದೆ 5 ತಿಂಗಳವರೆಗೆ 3 ಸ್ನೇಹಿತರ ನಡುವೆ ಯಾವುದೇ ವ್ಯತ್ಯಾಸ ಕಂಡುಬರಲಿಲ್ಲ. 10 ತಿಂಗಳ ನಂತರವೂ ಅದೇ ಸ್ಥಿತಿ. ಈಗ ಸುಜಯ್ ಸ್ವಲ್ಪ ಹತಾಶನಾಗಲಾರಂಭಿಸಿದನು.
ಏಕೆಂದರೆ ಅವನಿಗೆ ಇನ್ನೂ ಯಾವುದೇ ಸಕಾರಾತ್ಮಕ ಬದಲಾವಣೆ ಕಂಡುಬರಲಿಲ್ಲ. ಆದರೆ ಅವನು ಹೇಗೋ ಹಠ ಹಿಡಿದು ಮುಂದುವರಿಸಿದನು. ಅಲ್ಲಿ ವಿಜಯ್ ಸ್ವಲ್ಪ ಕಡಿಮೆ ಕೆಲಸ ಮಾಡಿಯೂ ಜೀವನವನ್ನು ಆನಂದಿಸುತ್ತಿದ್ದನು ಮತ್ತು ಅಜಯ್ ಕೂಡ ಸಂತೋಷವಾಗಿರುವಂತೆ ಕಂಡನು. ಆದರೆ 25 ತಿಂಗಳ ನಂತರ ಇದಕ್ಕಿಂತ ಕೆಲವು ಅತಿ ದೊಡ್ಡ ವ್ಯತ್ಯಾಸಗಳು ಗೋಚರಿಸಲಾರಂಭಿಸಿದವು ಮತ್ತು 20 ತಿಂಗಳ ನಂತರ ಅವು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸತೊಡಗಿದವು. 31ನೇ ತಿಂಗಳ ಕೊನೆಯಲ್ಲಿ ವ್ಯತ್ಯಾಸಗಳು ಗಜಾಂತರವಾದವು. ಅಜಯ್ ಈಗ ಸ್ವಲ್ಪ ಹೆಚ್ಚು ದೂರ ನೋಡಲು ಪ್ರಾರಂಭಿಸಿದನು. ಅವನು ನೆಚ್ಚಿನ ಸಮಯ ಬೇಸರ ಉದ್ದೇಶರಹಿತವಾಗಿ ಅನುಭವಿಸಲು ಪ್ರಾರಂಭಿಸಿದನು. ವಿಜಯ್ ಪ್ರತಿದಿನ ಸ್ವಲ್ಪವಾಗಿ ಹೆಚ್ಚು ಜಂಕ್ ಫುಡ್ ತಿನ್ನುವ ಮೂಲಕ ಮತ್ತು ಜಿಮ್ ಅನ್ನು ತಪ್ಪಿಸುವ ಮೂಲಕ ತನ್ನ 15 ಕೆಜಿ ತೂಕವನ್ನು ಹೆಚ್ಚಿಸಿಕೊಂಡನು. ಈಗ ಅವನ ಸ್ನೇಹಿತರು ಅವನನ್ನು ದಪ್ಪ ವಿಜಯ್ ಎಂದು ಕರೆಯುತ್ತಾರೆ ಮತ್ತು ಇದರೊಂದಿಗೆ ಅವನು ತನ್ನೊಳಗೆ ಅನೇಕ ರೋಗಗಳನ್ನು ತುಂಬಿಕೊಂಡಿದ್ದನು. ಪ್ರತಿದಿನ 2 ಅಥವಾ 3 ಕರೆಗಳನ್ನು ತಪ್ಪಿಸುವ ಮೂಲಕ ಅವನು ಸುಮಾರು 1800 ಕರೆಗಳನ್ನು ತಪ್ಪಿಸಿದನು. ಇದರಿಂದಾಗಿ ಅವನ ಗ್ರಾಹಕರು ಸಹ ಸಾಕಷ್ಟು ಅತೃಪ್ತರಾಗಿ ತೊಡಗಿದರು. ವ್ಯಾಪಾರದ ಪರಿಸ್ಥಿತಿಯು ಹದಗೆಡಿಸಲಾರಂಭಿಸಿತು ಮತ್ತು ಪರಿಣಾಮವಾಗಿ ಅನೇಕ ಆರ್ಥಿಕ ಸಮಸ್ಯೆಗಳು ಸಹ ಎದುರಾಗತೊಡಗಿದವು. ನಿರ್ಲಕ್ಷ್ಯದ ಕಾರಣದಿಂದಾಗಿ ಅವನ ಹೆಂಡತಿಯೊಳಗಿನ ಅವನ ಸಂಬಂಧವು ಸಂಪೂರ್ಣವಾಗಿ ನಾಶವಾಯಿತು ಮತ್ತು ವಿಚ್ಛೇದನ ನೀಡುವ ಸ್ಥಿತಿ ಬಂತು. 31 ತಿಂಗಳ ಕಾಲ ಸಂಯೋಜಿಸಲ್ಪಟ್ಟ ಸಣ್ಣ ನಕಾರಾತ್ಮಕ ಬದಲಾವಣೆಗಳು ವಿಜಯ್ಗೆ ಭಯಾನಕ ದೊಡ್ಡ ಫಲಿತಾಂಶವನ್ನು ತಂದವು. ಸುಜಯ್ನ ಪರಿಸ್ಥಿತಿ ಬರೋಣ. ಈ 31 ತಿಂಗಳಲ್ಲಿ ಅವನು 47 ಪುಸ್ತಕಗಳನ್ನು ಓದಿದನು ಮತ್ತು 465 ಗಂಟೆಗಳ ಸ್ವಸಹಾಯ ವಿಡಿಯೋಗಳನ್ನು ನೋಡಿದನು. ಇದರಿಂದ ಅವನ ಜ್ಞಾನ ಮತ್ತು ವಿವೇಕ ಎರಡೂ ಮೊದಲಿನಂತೆ ಹಲವು ಪಟ್ಟು ಹೆಚ್ಚಾಯಿತು. ಪ್ರತಿದಿನ ಕೇವಲ 125 ಕ್ಯಾಲೋರಿಗಳನ್ನು ತನ್ನ ಆಹಾರದಿಂದ ತೆಗೆದುಹಾಕುವ ಮೂಲಕ ಕೇವಲ 2000 ಹೆಜ್ಜೆಗಳನ್ನು ಹೆಚ್ಚುವರಿಯಾಗಿ ನಡೆಯುವ ಮೂಲಕ ಅವನು 15 kg ತೂಕವನ್ನು ಕಡಿಮೆ ಮಾಡಿಕೊಂಡನು. ಇದರಿಂದಾಗಿ ಅವನು ಈಗಲೂ ಮೊದಲಿನಂತೆ ತೆಳಗೆ ಮತ್ತು ಸುಂದರನಾಗಿಯೇ ಇದ್ದನು. ಪ್ರತಿದಿನ ಕೇವಲ 2 ಬಾಟಲಿ ನೀರು ಕುಡಿಯುವ ಮೂಲಕ ಅವನು 3720 ಗ್ಯಾಲನ್ ನೀರನ್ನು ಕುಡಿದನು. ಇದರ ಸಹಾಯದಿಂದ ಅವನು ಅನೇಕ ರೋಗಗಳನ್ನು ತನ್ನೊಳಗೆ ಬೆಳೆಯದಂತೆ ತಡೆದನು ಮತ್ತು ಪ್ರತಿದಿನ 2 ಹೆಚ್ಚುವರಿ ಕರೆಗಳನ್ನು ಮಾಡಿದ ಕಾರಣ ಅವನು ಸುಮಾರು 1800 ಹೆಚ್ಚುವರಿ ಕರೆಗಳನ್ನು ಮಾಡಿದನು. ಇದರಿಂದ ಅವನ ಗ್ರಾಹಕರು ಸಹ ತುಂಬಾ ಸಂತೋಷಪಟ್ಟರು ಮತ್ತು ಅವನ ವ್ಯಾಪಾರವು ವೇಗವಾಗಿ ಬೆಳೆಯಲಾರಂಭಿಸಿತು. ವಾರಕ್ಕೆ ಕೇವಲ 1 ದಿನ ಹೆಂಡತಿಯನ್ನು ಹೊರಗೆ ರಾತ್ರಿ ಊಟಕ್ಕೆ ಕರೆದೊಯ್ಯುವ ಮೂಲಕ ಅವನು ಒಟ್ಟು 124 ನೈಟ್ ಡೇಟ್ಗಳನ್ನು ಪೂರ್ಣಗೊಳಿಸಿದನು. ಇದರಿಂದ ಅವನ ಹೆಂಡತಿ ಕೂಡ ತುಂಬಾ ಸಂತೋಷಪಟ್ಟಿದ್ದಳು ಮತ್ತು ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. 31 ತಿಂಗಳ ಕಾಲ ಸಂಯೋಜಿಸಲ್ಪಟ್ಟ ಸಣ್ಣ ಮತ್ತು ಅತ್ಯಲ್ಪ ಸಕಾರಾತ್ಮಕ ಬದಲಾವಣೆಗಳು ಸುಜಯ್ಗೆ ನಂಬಲಾಗದ ಅತ್ಯುತ್ತಮ ಫಲಿತಾಂಶಗಳನ್ನು ತಂದವು. ನಾವು ವಿಫಲರಾಗಲು ಕಾರಣವಾಗುವ 4 ಪ್ರಮುಖ ಬಲಗಳು. ಆದರೆ ಯಶಸ್ಸನ್ನು ಪಡೆಯುವುದು ಅಷ್ಟೊಂದು ಸುಲಭವಾಗಿದ್ದರೆ ಮತ್ತು ನಾವೆಲ್ಲರೂ ಈ ಪ್ರಕ್ರಿಯೆಯನ್ನು ತಿಳಿದಿದ್ದರೆ ಮತ್ತೆ ಏಕೆ ನಾವು ಈ ತತ್ವವನ್ನು ಅನುಸರಿಸಲು ಸಾಧ್ಯವಾಗುತ್ತಿಲ್ಲ? ನಾವೇಗೆ ವಿಫಲರಾಗುತ್ತೇವೆ? ಲೇಖಕರ ಪ್ರಕಾರ 4 ಇಂತಹ ಬಲೆಗಳಿವೆ. ಈ ಕಾರಣದಿಂದ ನಾವು ವಿಫಲರಾಗುತ್ತೇವೆ, ಸ್ಥಿರವಾಗಿರಲು ಸಾಧ್ಯವಾಗುತ್ತಿಲ್ಲ. 1. ಆರಂಭಿಕ ಫಲಿತಾಂಶಗಳು ಅಗೋಚರವಾಗಿರುತ್ತವೆ. ಯೋಚಿಸಿ, ಇಂದು ನಾನು ಒಂದು ಬರ್ಗರ್ ತಿಂದರೆ ಮತ್ತು ಮರುದಿನ ನಾನು 15 kg ತೂಕ ಹೆಚ್ಚಿಸಿಕೊಂಡು ಎಚ್ಚರಗೊಂಡರೆ ನಾನು ಎಂದಾದರೂ ಬರ್ಗರ್ ತಿನ್ನುತ್ತೇನೆ? ಅಥವಾ ಇಂದು ನಾನು ಸಿಗರೇಟ್ ಸೇದಿದರೆ ಅಥವಾ ಮರುದಿನ ಮುಂಜಾನೆ ಗಂಟಲಿನಲ್ಲಿ ಕ್ಯಾನ್ಸರ್ ತೆಗೆದುಕೊಂಡು ನಿದ್ರೆಯಿಂದ ಎಚ್ಚರಗೊಂಡರೆ ನಾನು ಎಂದಾದರೂ ಸಿಗರೇಟ್ ಸೇದುವ ಧೈರ್ಯ ಮಾಡುತ್ತೇನೆಯೇ? ಅದರ ಸಮಸ್ಯೆ ಎಂದರೆ ಆರಂಭದಲ್ಲಿ ಯಾವುದೇ ಬದಲಾವಣೆ ಗೋಚರಿಸುವುದಿಲ್ಲ. ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳ ನಂತರ ಇದಕ್ಕಿದ್ದಂತೆ ರಾತ್ರೋರಾತ್ರಿ ಕೆಲವು ಅತಿದೊಡ್ಡ ಭಯಾನಕ ಫಲಿತಾಂಶಗಳು ಬರುತ್ತವೆ. ಅದನ್ನು ತಡೆಯಲು ತುಂಬ ತಡವಾಗುವವರೆಗೂ ಇದನ್ನು ತಪ್ಪಿಸಲು ನಾವು ಯಾವಾಗಲೂ ಇದನ್ನು ನೆನಪಿನಲ್ಲಿಡಬೇಕು. ನಾನು ಅವನ ಪ್ರತಿಯೊಂದು ಆಯ್ಕೆಯು ಬಟರ್ಫ್ಲೈ ಎಫೆಕ್ಟ್ ಅನ್ನು ಪ್ರತಿನಿಧಿಸುತ್ತದೆ. ನಾನು ಪ್ರತಿಯೊಂದು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಗಮನವಿಟ್ಟು ತೆಗೆದುಕೊಳ್ಳಬೇಕು. ವಂಚಕತೆ. ಲಾಸ್ ಏಂಜಲೀಸ್ಗೆ ಹೋಗುವ ವಿಮಾನವು 1 ಡಿಗ್ರಿ ಆಫ್ ರೂಟ್ ಆದರೂ ಸಹ ಆ ವಿಮಾನವು ಲಾಸ್ ಏಂಜಲೀಸ್ನಿಂದ 150 ಮೈಲಿ ದೂರ ಇರುವ ಬೇರೊಂದು ದ್ವೀಪದಲ್ಲಿ ಲ್ಯಾಂಡ್ ಆಗುತ್ತದೆ. ಹಾಗಾದರೆ ಯೋಚಿಸಿ, ನಾನು ಕೂಡ 10 ಅಥವಾ 15 ವರ್ಷಗಳವರೆಗೆ ಕೇವಲ 1 ಡಿಗ್ರಿ ಆಫ್ ರೂಟ್. ಆದರೆ ಜೀವನದಲ್ಲಿ ನಾನು ಎಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೇನೆ? ಇದನ್ನು ತಪ್ಪಿಸಲು ಮಾರ್ಗದರ್ಶಿ ಸೂತ್ರ ಇರುವುದು ಬಹಳ ಮುಖ್ಯ. ಉದಾಹರಣೆಗೆ, ದೈನಂದಿನ ಪರಿಶೀಲನಾ ಪಟ್ಟಿ. ಅದು ಹೆಜ್ಜೆ ಗುರುತಿನಂತೆ ಪ್ರತಿ ಕ್ಷಣವೂ ಟ್ರ್ಯಾಕ್ನಲ್ಲಿರಲು ನನಗೆ ಸಹಾಯ ಮಾಡುತ್ತದೆ. ಯಾವುದೇ ಕಾರಣಕ್ಕಾಗಿ ನಾನು ಕೆಲವು ದಿನಗಳವರೆಗೆ ಆಫ್ ಟ್ರ್ಯಾಕ್ ಆದರೂ ಸಹ ಈ ಪರಿಶೀಲನಾ ಪಟ್ಟಿಯು ನಾನು ಮತ್ತೆ ಆ ಟ್ರ್ಯಾಕ್ಗೆ ಬರಲು ತುಂಬ ಸಹಾಯ ಮಾಡುತ್ತದೆ. ತಕ್ಷಣದ ಸಂತೃಪ್ತಿ. ನನ್ನ ಬಳಿ 2 ಆಯ್ಕೆಗಳಿವೆ. ರಾತ್ರಿ ಊಟದ ನಂತರ ನಾನು ಹಾಟ್ ಚಾಕ್ಲೇಟ್ ಕೇಕ್ ತಿನ್ನಬಹುದು ಅಥವಾ ಕೇವಲ 1 ಲೋಟ ನೀರು ಕುಡಿಯಬಹುದು. ನಾನು ನೀರನ್ನು ಅರಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರೊಬ್ಬರು ಹಾಟ್ ಚಾಕ್ಲೇಟ್ ಕೇಕನ್ನು ಅರಿಸಿದ್ದಾರೆ ಮತ್ತು ಅವನು ಬಹಳ ಮಜವಾಗಿ ಆ ಕೇಕನ್ನು ಆನಂದಿಸಿ ನನ್ನ ಕಣ್ಮುಂದೆ ತಿನ್ನುತ್ತಿದ್ದಾನೆ ಮತ್ತು ಅಲ್ಲಿ ನಾನು ಕೇವಲ ನೀರು ಕುಡಿಯುತ್ತಿದ್ದೇನೆ. ಅದಕ್ಕೆ ಸ್ವಲ್ಪವೂ ರುಚಿ ಇಲ್ಲ. ನನಗೆ ಹೇಗೆ ಅನಿಸುತ್ತದೆ? ಇದೇ ಬೆಲೆ. ನಾನು ಅಲ್ಪಾವಧಿಯಲ್ಲಿ ನೋಡಿದರೆ ನಾನು ಒಳ್ಳೆಯ ಆಯ್ಕೆ ಮಾಡಿದರೆ ನನಗೆ ಏನೂ ಸಿಗುವುದಿಲ್ಲ. ಆದರೆ ನಾನು ಕೆಟ್ಟ ಆಯ್ಕೆ ಮಾಡಿದರೆ ನನಗೆ ಸಾಕಷ್ಟು ಮಜಾ ಮತ್ತು ಸಂತೋಷ ಸಿಗುತ್ತದೆ. ಇದು ಒಂದು ದೊಡ್ಡ ವಿರೋಧಾಭಾಸ. ಲೇಖಕರು ಹೇಳಿದಂತೆ ಅಲ್ಪಾವಧಿಯ ಸಂತೋಷವು ದೀರ್ಘಾವಧಿಯ ನೋವನ್ನು ಸೃಷ್ಟಿಸುತ್ತವೆ ಮತ್ತು ಅಲ್ಪಾವಧಿಯ ನೋವುಗಳು ದೀರ್ಘಾವಧಿಯ ಸಂತೋಷವನ್ನು ಸೃಷ್ಟಿಸುತ್ತವೆ. ಜೀವನದಲ್ಲಿ ನಾನು ಒಮ್ಮೆಯಾದರೂ ಕಷ್ಟಪಡಲೇಬೇಕು. ನಾನು ಇದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಷ್ಟಗಳು 2 ಜೊತೆಯಾಗಿವೆ. ಮೊದಲನೇದು ಶಿಸ್ತಿನ ನೋವು ಮತ್ತು ಎರಡನೇದು ಪಶ್ಚಾತ್ತಾಪವಾದ ನೋವು. ಆದರೆ ಶಿಸ್ತಿನ ನೋವಿನ ತೂಕ ಕೇವಲ ಕೆಲವು ಗ್ರಾಮಗಳು, ಅಲ್ಲಿ ಪಶ್ಚಾತ್ತಾಪದ ನೋವಿನ ತೂಕ ಹಲವು ಟನ್ಗಳು. ಈಗ ಆಯ್ಕೆ ನನ್ನದು. ಮಾಡಲು ಸುಲಭವಾದದ್ದು ಸಹ ಮಾಡಲು ಸುಲಭವಲ್ಲ. ವಾಟ್ ಈಸ್ ಈಜಿ ಟು ಡೂ ಆಲ್ಸೋ ನಾಟ್ ಈಜಿ ಟು ಡೂ.
ಈ ಪರಿಶೀಲನಾ ಪಟ್ಟಿಯನ್ನು ನಿರ್ವಹಿಸುವುದು, ಪ್ರತಿದಿನ ಕೆಲವು 2 ಬಾಟಲಿ ನೀರು ಕುಡಿಯುವುದು, 2000 ಹೆಜ್ಜೆಗಳು ಹೆಚ್ಚುವರಾಗಿ ನಡೆಯುವುದು, ಈ ಎಲ್ಲ ಕೆಲಸಗಳನ್ನು ಮಾಡುವುದು ತುಂಬ ಸುಲಭ. ಹೌದು, ಸುಲಭವೇನೂ ಇದೆ, ಆದರೆ ಮಾಡಲು ಕಷ್ಟವೂ ಇದೆ. ಲೇಖಕರು ಹೇಳುತ್ತಾರೆ, ಯಶಸ್ವಿ ಮತ್ತು ವಿಫಲರಾದ ಎರಡೂ ರೀತಿಯ ಜನರಲ್ಲಿ ಸಾಮಾನ್ಯವಾದ ಕೇವಲ ಒಂದು ವಿಷಯವಿದೆ. ಅದು ಅವರಿಬ್ಬರ ಒಳ್ಳೆಯ ಆಯ್ಕೆಗಳು ಮಾಡುವುದನ್ನು ಉದ್ದೇಶಿಸುತ್ತಾರೆ. ಹೌದು, ಹಾಟ್ ಚಾಕ್ಲೇಟ್ ಕೇಕ್ ಬದಲಿಗೆ ಕೇವಲ ನೀರು ಕುಡಿಯುವುದನ್ನು ಯಾರೂ ಇಷ್ಟಪಡುವುದಿಲ್ಲ. ಆದರೆ ಯಶಸ್ವಿ ಜನರು ಆದರೂ ಸಹ ಇಚ್ಛಾಶಕ್ತಿಯನ್ನು ಅಥವಾ ತಮ್ಮ ಕಾರಣಶಕ್ತಿಯನ್ನು ವಾಯ್ ಪವರನ್ನು ಬಳಸಿ ಆ ಕೆಲಸವನ್ನು ಮಾಡುತ್ತಾರೆ ಎಂದು ಹೇಳುವುದು ಸರಿ. ಮೊಹಮ್ಮದ್ ಹೇಳಿದಂತೆ, ನಾನು ತರಬೇತಿಯ ಪ್ರತಿಯೊಂದು ನಿಮಿಷವನ್ನು ಉದ್ದೇಶಿಸುತ್ತಿದ್ದೆ, ಆದರೆ ವಿಶ್ವ ಚಾಂಪಿಯನ್ ಆಗಿರುವುದನ್ನು ನಾನು ಇಷ್ಟಪಟ್ಟೆ. ಆದ್ದರಿಂದ ಬಲಿಯಿಂದ ಪಾರಾಗಲು ನಾನು ನನ್ನ ಆ ಕಾರಣವನ್ನು ಹುಡುಕಬೇಕಾಗುತ್ತದೆ. ಆ ಕಾರಣ ಎಷ್ಟು ಶಕ್ತಿಯುತವಾಗಿದೆಯೋ ನಾನು ಅಷ್ಟೇ ಶಕ್ತಿಯುತವಾಗಿರುತ್ತೇನೆ. ಹಾಗಾಗಿ ಇಂದೇ ಹೊಸ ವರ್ಷದ ದಿನದಂದು ಸುಜಯನಂತೆ ನಾನು ದೈನಂದಿನ ಪರಿಶೀಲನಾ ಪಟ್ಟಿಯನ್ನು ಮಾಡಿಕೊಳ್ಳಬೇಕು. ಅದು ವರ್ಷಪೂರ್ತಿ ನಾನು ಮಾರ್ಗದಲ್ಲಿರಲು ನನಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ. ಒಂದೊಂದು